ಬ್ಲಾಗ್ ಮತ್ತೆ ಶುರು. ಹೌದಾ? ಅದನ್ನ ಕೇಳ್ತಾ ಇದ್ದೀನಿ. ವಾವ್, ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡು. ಈಗ ಬಂದು 10:58 ಅಂದ್ರೆ 11 o'clock ಅಂತ ಅನ್ಕೊಳ್ಳಿ. ಈಗ ನಂದಿ ಬೆಟ್ಟದಿಂದ ಸ್ವಲ್ಪ ಮುಂದೆ ಚಿಕ್ಕಬಳ್ಳಾಪುರ ಸೈಡ್ ಬರ್ತಾ ಒಂದು ನಂದಿ ಟೆಂಪಲ್ ಇದೆ. ಆ ಟೆಂಪಲ್ ಬಂದಿದ್ದೀವಿ. ತೋರಿಸ್ತೇನೆ ಬನ್ನಿ ಟೆಂಪಲ್ ಹೇಗಿದೆ ಅಂತ. ಒಳಗಡೆ ಬಿಡ್ತಾರೋ ಇಲ್ವಾ ಗೊತ್ತಿಲ್ಲ, ದೇವರಾಣೆಗೂ ಜಸ್ಟ್ ಹಂಗೆ ಫ್ಲೋಲಿ. ಇದು ಆಕ್ಚುಲ್ ಆಗಿ ಬರೋ ಪ್ಲಾನೇ ಇರಲಿಲ್ಲ, ಸಡನ್ ಆಗಿ ಯಾರೋ ಹೇಳಿದ್ರು ಅಂತ ಹೇಳಿ ಹಂಗೆ ಬಂದ್ವಿ. ಅವನಿಗೆ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಶಿವನ್ ಸ್ಟ್ಯಾಚು ಎಷ್ಟು ದೊಡ್ಡದಾಗಿದೆ. ಹಾ, ಮೇ ಬಿ ಬಿಡಲ್ಲ ವಿಡಿಯೋ ಮಾಡೋದಕ್ಕೆ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ ಗ್ರೀನರಿ ಆಗಿ. ಶಿವಂದು ಸ್ಟ್ಯಾಚು ಮಾಡಿದ್ದಾರೆ. ಸೂಪರ್ ಆಗಿದೆ. ಒಳಗಡೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ, ಆದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸುತ್ತಮುತ್ತ ಬೆಟ್ಟ ಗುಡ್ಡ. ಎಂದಿದು ಕೋಕರೆ. ನಂದಿ ಬೆಟ್ಟದಿಂದ ಟೆಂಪಲ್ಗೆ ಎಷ್ಟು ಕಿಲೋಮೀಟರ್? 10 ಕಿಲೋಮೀಟರ್ ಆಗ್ಬೋದು. 10 ಕಿಲೋಮೀಟರ್. ಅಂದ್ರೆ ನಂದಿ ಬೆಟ್ಟ ಟು ಮದುವೆ ಐತೆ, ಊಟ ಮಾಡಕ್ ಬಂದವ್ರೆ, ಸುಳ್ಳು ಹೇಳ್ತಾವ್ರೆ. ಅಂದ್ರೆ ನಂದಿ ಬೆಟ್ಟದಿಂದ ಈಶಾ ಫೌಂಡೇಶನ್ಗೆ ಆನ್ ದಿ ವೇಲೆ ಈ ಟೆಂಪಲ್ ಸಿಗುತ್ತೆ ನೋಡಿ. ಓಕೆನಾ? ನಿಮ್ಗೆ ಯಾರಿಗಾರು ಗೊತ್ತಿಲ್ಲ ಅಂತಂದ್ರೆ ಬಂದು ವಿಸಿಟ್ ಹಾಕೊಂಡು ಹೋಗಿ. ಯಾಕಂದ್ರೆ ನಮಗೂ ಇದು ಗೊತ್ತಿರ್ಲಿಲ್ಲ. ಸಡನ್ ಆಗಿ ಹಿಂಗೆ ಈಶಾ ಫೌಂಡೇಶನ್ಗೆ ಹೆಂಗ್ ಹೋಗ್ಬೇಕು ಅಂತ ಕೇಳಿದಾಗ ಹೇಳಿದ್ರು. ಸೊ ಅದಕ್ಕೆ ನಾವು ಬಂದಿದ್ದೀವಿ. ಇವಳು 3 ಎಳ್ನೀರು ಕುಡಿದ್ಲು. ಆಮೇಲೆ 4 ಗಂಜಿ ಬರ್ತಲ್ಲ, ಎಳ್ನೀರ್ದು ಗಂಜಿ, 4 ಜನದು ಕಿತ್ಕೊಂಡ್ ತಿಂದ್ಲು. ಅದ್ರಲ್ಲೂ 2 ನಂದು ಕಿತ್ಕೊಂಡ್ ತಿಂದ್ಲು. ನಂದು ಗಂಜಿ ಬಂದ ಮೋಸ ಇದಲ್ಲ. ಇವಳು 2 ಎಳ್ನೀರು ಕುಡಿದ್ಬಿಟ್ಟು ಅವ್ರ ಅಮ್ಮನ ಗಂಜಿ ಮತ್ತೆ ಇವಳ್ದೆಲ್ಲ ಕಿತ್ಕೊಂಡು ಇವಳು ತಿನ್ಕೊಂಡ್ಲು. ಮಗ ಮರಿ ನೋಡಿ ಹೋಗ್ತಾವನೆ, ನಮ್ಮ ಅಕ್ಕ ಎತ್ಕೊಂಡು ಹೋಗ್ತಾವಳೆ. ಇದೇ ಎಂಟ್ರೆನ್ಸ್ ನೋಡಿ. ಇವತ್ತು ಇಲ್ಲಿ ಒಂದು ಮದ್ವೆ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಇಷ್ಟು ತುಂಬಾ ಜನ ಇದ್ದಾರೆ. ಕಾಣಿಸ್ತಾ ಇದೆಯಾ ನಿಮ್ಗೆ? ಮದ್ವೆ ಗಂಡು ಹೆಣ್ಣು ಕಾಣಿಸ್ತಾ ಇದೆಯೋ ಇಲ್ವಾ ನಂಗೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ ನಂಗೆ ಬಿಸಿಲು ಇದೆ. ಸೊ ಡಿಸ್ಪ್ಲೇ ಕಾಣಿಸ್ತಾ ಇಲ್ಲ ನನಗೆ. ಕಾಣಿಸ್ತಾ ಇದೆ. ಎಸ್, 2-3 ಮದ್ವೆನಾ? 2-3 ಮದ್ವೆ ನಡೀತಾ ಇದೆಯಾ? ಓಹೋ, ಓಕೆ ಓಕೆ ಓಕೆ. ಇಲ್ಲಿ 3 ಮದ್ವೆ ನಡೀತಾ ಇದೆ. ಸೊ ಏನಂದ್ರೆ ಇಲ್ಲೊಂದು ಮದ್ವೆ ನಡೀತಾ ಇದೆ ಅಂಡ್ ಇಲ್ಲೊಂದು ಮದ್ವೆ ನಡೀತಾ ಇದೆ ಅಂಡ್ ಇಲ್ಲೊಂದು ಮದ್ವೆ ನಡೀತಾ ಇದೆ. ಸೊ 3 ಮದ್ವೆ ನಡೀತಾ ಇದೆ ಟೆಂಪಲ್ ಅಲ್ಲಿ. ಬಿಸಿ ಟೆಂಪಲ್ ಮ್ಯಾನ್. ಟೆಂಪಲ್ ನ ಕವರ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಇಲ್ಲಿ 3 ಮದ್ವೆ ಅಲ್ಲ 4-5 ಮದ್ವೆ ನಡೀತಾ ಇದೆ. ಸೊ ಟೆಂಪಲ್ ನ ಕವರ್ ಮಾಡಕ್ ಆಗ್ತಿಲ್ಲ. ನೋಡಿ ಹೆಂಗ ಹಾಕಿದ್ದಾರೆ. ಇವಳನ್ನ ನೋಡಿ ಅಮ್ಮ. ಅಮ್ಮ ಅಲ್ಲಿದ್ದಾರೆ. ಕೀರ್ತಿ ನವೀನ ಪಾಪು ನೋಡಿ ಅಲ್ಲಿ ಬಾವಿ ಅಂತದು ನೋಡಕ್ ಹೋಗ್ತಾ ಇದಾರೆ. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಬಾವಿ ಅಲ್ಲೊಂದು ಮದ್ವೆ ನಡೀತಾ ಇದೆ. ದೇವಸ್ಥಾನದ ಹಿಂದೆನೆ ಬೆಟ್ಟ ಇದೆ. ಏನ್ ಬೆಟ್ಟ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿ 4-5 ಮದ್ವೆ ಆಗ್ತಿದೆಯಲ್ಲ, ಸೊ ಅದಕ್ಕೆ ನಾನು ಕೀರ್ತಿನ ಕಳ್ಸಿದ್ದೀನಿ. ಎಲ್ಲರೂ ಊಟ ಆಗ್ತಾ ಇದಾರ ಅಂತ ನೋಡ್ಕೊಂಬ ಅಂತ ಹೇಳಿ. ಎಲ್ಲೂ ಊಟ ಆಗ್ತಾ ಇಲ್ಲ. ಆದ್ರೆ ಏನ್ ಮದ್ವೆ ಗುರು, ಊಟನೇ ಆಗ್ತಾ ಇಲ್ಲ. ಬೇಸನಲ್ಲಿ ಹಾಕಲ್ಲ, ಆಚೆ ಆಚೆ ಹಾಕ್ತಾರ.
ಕೀರ್ತಿನ ಕಳ್ಸಿದ್ವಿ. ಅರೆ ನಮ್ಮ ಅಮ್ಮಂಗೆ ಗೊತ್ತಿಲ್ಲ, ನಮ್ಮ ಅಮ್ಮ ಗೊತ್ತಾದ್ರೆ ನಮ್ಮ ಅಮ್ಮಂಗೆ ಗೊತ್ತಾದ್ರೆ ರೇಗಾಡ್ತಾರೆ. ಸೊ ಹೆಂಗಾದ್ರು ನೈಸ್ ಆಗಿ ಊಟ ಇಲ್ಲ ಹಾಕಲ್ಲ, ಅದೇ ತಿಂಡಿ ಎಲ್ಲ ಇದು ಮಾಡ್ತಾರೆ. ಹಂಗಾರೆ ಆಗದೇ ಇಲ್ವಾ? ಅವರು ಶಿವನ್ಗೂ ಅಷ್ಟೇ ಮದುವೆ ಬಂದು ದೇವಸ್ಥಾನದಲ್ಲಿ, ಊಟ ಬಂದು ಹಾಲಲ್ಲಿ. ಓಕೆ ಫೈನ್. ದೇವಸ್ಥಾನನ ನಾನು ಕವರ್ ಮಾಡಕ್ ಆಗಿಲ್ಲ, ಬಟ್ ಇಟ್ಸ್ ಓಕೆ. ಮದ್ವೆ ನಡೀತಾ ಇದೆ ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅಂಡ್ ನಾವ್ ಎಳ್ನೀರು ಕುಡ್ತಿದ್ದೆಲ್ಲ ನಾನು ನಿಮ್ಗೆ ತೋರಿಸೇ ಇಲ್ಲ. ಇಟ್ಸ್ ಓಕೆ. ನೆಕ್ಸ್ಟ್ ಎಲ್ಲ ಮಾಡೋದಿಲ್ಲ. ನೆಕ್ಸ್ಟ್ ಏ ಬುಡ್ಡು ಪ್ಯಾಂಟ್ ಹಾಕಿಲ್ಲ, ಬುಡ್ಡು ಬಿಚ್ಚಾಕ್ಬಿಟ್ಟ. ಯಾಕೆ ಬಿಚ್ಚಾಕ್ತಾ ಅಂದ್ರೆ ಕಕ್ಕ ಮಾಡ್ಕೊಂಬಿಟ್ಟ, ಅದಕ್ಕೆ ಬಿಚ್ಚಾಕ್ಬಿಟ್ವಿ. ನೀನ್ ಸಮ್ಮರ್ ಬೇರೆ, ಸಮ್ಮರ್ ಅಲ್ಲ ಸಾರಿ, ಬಿಸಿಲು ನೋಡಿ ಎಷ್ಟಿದೆ ಕಾಣಿಸ್ತಾ ಇದೆಯಾ? ಈಗ ಟೈಮ್ ಬಂದು 11:20 ನೋಡಿ ಯಾವ ರೇಂಜಲ್ಲಿ ಬಿಸಿಲಿದೆ, ಕಾಲು ಸುಡೋ ರೇಂಜಲ್ಲಿ ಬಿಸಿಲಿದೆ. ಸೊ ಅದಕ್ಕೋಸ್ಕರ ಅವನು ಪ್ಯಾಂಟು ಹಾಕ್ಸ್ಕೊಂಡಿಲ್ಲ. ನಾವು ಸರಿ ಬಿಸಿಲಿದೆಯಲ್ಲ, ಶೆಕೆ ಇದೆ ತುಂಬಾ ಅಂತೇಳಿ ನಾವು ಹಂಗೆ ಬಿಟ್ಬಿಟ್ವಿ. ಚೆನ್ನಾಗಿದೆ ದೇವಸ್ಥಾನ, ಎಲ್ಲ ಅಲ್ಲಿ ಇದ್ದಾರೆ. ಸೊ ಹೋಗ್ತಾ ಇದೀವಿ. ಊಟ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ದೇವಿ ಇದ್ದಾರೆ. ಚಾಮಿ ಕೈ ಮುಗಿ ರಜಾ, ಚಾಮಿ ಕೈ ಮುಗಿ, ಕೈ ಮುಗಿ ರಜಾ, ಚಾಮಿ ಕೈ ಮುಗಿ, ಚಾಮಿ ಕಪ್ಪಡಪ್ಪ, ಚಾಮಿ ಕೈ ಮುಗಿ, ಕೈ ಮುಗಿ, ಕೈ ಮುಗಿ. ಡೈಲಿ ಬೆಳಗ್ಗೆ ಚಾಮಿಗೆ ಕೈ ಮುಗಿತಾನೆ. ಬಾವಿ ಇದೆ, ಬಾವಿಲಿ ನೀರಿದೆಯಲ್ಲ ನೋಡೋಣ. ನೀರಿದೆ, ಕಾಣಿಸ್ತಾ ಇದೆಯಾ? ಎಸ್, ಗಲೀಜ್ ನೀರಲ್ಲ. ಎಲ್ಲರೂ ಅಲ್ಲಿ ಕುಂತಿದ್ದಾರೆ. ನಾವು ಹೋಗೋಣ ಬನ್ನಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಹೇಳ್ದಂಗೆ ಏನು ನಂದಿ ಹಿಲ್ಸ್ಗೆ ಬಂದಿದ್ದೀರಾ ಅಂತ, ನಂದಿ ಹಿಲ್ಸಿಂದ ಇಶಾ ಫೌಂಡೇಶನ್ಗೆ ಏನೋ ಪ್ಲಾನ್ ಹಾಕಿದ್ದೀರಾ ಅಂದರೆ ನೋಡಿ, ಅವನದಿ ಮೇಲೆ ಇದು ಸಿಗುತ್ತೆ. ವಿಸಿಟ್ ಹಾಕಂದ್ರೆ ಹಾಕಿ. ಏನ ಅದು ಬೇರೆ ಟೆಂಪಲ್ ತಾನೆ. ಎಷ್ಟು ಬಿಸಿಲಿದೆ ಅಂದ್ರೆ ಕಾಲಿಟ್ಟು ಸುಡೋ ಅಷ್ಟು ಬಿಸಿಲಿದೆ. ಬಟ್ ಏನಂತಾರೆ, ಈ ತರ ಕಲ್ ತರ ಈ ತರ ನೋಡಿ, ಈ ತರ ಮಾಡಿದಾರಲ್ಲ ನೋಡಿ. ಇಲ್ಲಿ ಬಂದು ಕುತ್ಕೊಂಡ್ರೆ ಎಷ್ಟು ತಣ್ಣಗಿದೆ ಅಂದ್ರೆ ಅಷ್ಟು ತಣ್ಣಗಿದೆ. ಸೂಪರ್ ಆಗಿದೆ. ಸ್ಕೂಲ್ಗೆ ಹೋಗಿಲ್ಲ ಗೈಸುಳು, ಯಪ್ಪ ಸ್ಕೂಲ್ಗೆ ಹೋಗಕ್ಕೆ ಅಳ್ತಾಳೆ ನೋಡಿ. ರಜೆ ಹಾಕ್ಬಿಟ್ಟು ಇವತ್ತು 14 ಓಕೆನಾ, ಫೆಬ್ 14 ಫೆಬ್ 19ಗೆ ಇವಳಿಗೆ ಪ್ರಿಪರೇಟರಿ ಎಕ್ಸಾಮ್. ಐ ಮೀನ್ ಇವಳು 5th ಸ್ಟ್ಯಾಂಡರ್ಡ್. ನಾನೆಲ್ಲ ಓದಿದೀನಿ, ನಂಗೆಲ್ಲ ಬರ್ತದೆ. ಗಾಯ್ಸ್, ನಮ್ಗೆ ಇನ್ನೊಂದು ಅಪ್ಡೇಟ್ ಸಿಕ್ತು. ಕಿರ್ಸ್ತಾವಳೆ ಗೈಸ್, ನಮ್ಗೆ ಇನ್ನೊಂದು ಅಪ್ಡೇಟ್ ಸಿಕ್ತು. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ನಂದಿ ಟೆಂಪಲ್ ಇದೆ ಅಂತ. ಇನ್ನೊಂದು ನಂದಿ ಟೆಂಪಲ್, ಇದು ಬಂದು ಶಿವ ಮತ್ತು ನಂದಿ ಟೆಂಪಲ್. ಅದು ಏನು ಅಂತ ನಂಗೆ ಸರಿಯಾಗಿ ಪ್ರಾಪರ್ ಆಗಿ ಗೊತ್ತಿಲ್ಲ. ಬಟ್ ನಂದಿ ಬಂದು ತುಂಬಾ ದೊಡ್ಡದಾಗಿರುತ್ತಂತೆ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ, ಇಲ್ಲಿಂದ 2 ಕಿಲೋಮೀಟರ್ಸ್ ಅಲ್ವಾ, ಯಾಕೆ ಮಿಸ್ ಮಾಡೋದು, ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ದೇವಸ್ಥಾನ ಮುಂದೆ ಎಷ್ಟು ದೊಡ್ಡ ಜಾಗ ಇದೆ, ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ. ಅದೇ ಟೆಂಪಲ್, ಹಿಂಗೆ ಹೋಗ್ಬೇಕು ನೋಡಿ, ಎಷ್ಟು ದೊಡ್ಡದಾಗಿದೆ. ಆಯ್ತಾ, ಶಿವನ ಮುಂದೆಯಿಂದ ತೋರಿಸ್ತೀನಿ ಬನ್ನಿ. ಇದಂತೂ ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು. ಶಿವ ನೋಡಿ. Meanwhile, ಇದೆ ಇನ್ನೊಂದು ಟೆಂಪಲ್. ನಂದಿ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ದೊಡ್ಡದಿದೆ ಅಂತ ಹೇಳಿ. ನಾನು ತುಂಬಾ ಹತ್ರದಲ್ಲೇ ಇದ್ದೀನಿ. ಸೊ ನೋಡಿ ಇಷ್ಟು, ಇಷ್ಟು ಹತ್ರದಲ್ಲೇ ಇದ್ದೀನಿ. ಸೊ ಕವರ್ ಮಾಡೋಕ್ಕಾಗ್ತಿಲ್ಲ, ನಾನು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ನೋಡಿ, ಕಾಣಿಸ್ತಾ ಇದೆಯಾ? ಏನಂದು?
ದೊಡ್ಡದಾಗಿದೆ ಅಂದರೆ ತುಂಬ ತೀರಾ ದೊಡ್ಡದೆ ಅಂತ ಏನಲ್ಲ. ನೋಡಿ ಗೊತ್ತಾಗುತ್ತಾ ಈಗ ಎಷ್ಟು ಯಾವ ಥರ ದೊಡ್ಡದಿದೆ ಅಂತೇಳಿ. ದೇವಸ್ಥಾನ ಬಂದು ಚಿಕ್ಕದೆ, ಬಟ್ ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿದೆ. ಈಗ ಸೌತೆಕಾಯಿ ತಿಂತಾ ಇದೀವಿ ಟೆಂಪಲ್ ಹತ್ರನೇ. ಸಮೋಸ ಸೌತೆಕಾಯಿ ಸಮೋಸ ತಂಗಿ ಸೌತೆಕಾಯಿ ಸಾಕಮ್ಮ. A few moments later. ಏನ್ ಬಿಸಿಲು ಗುರು. ಈಶಾ ಫೌಂಡೇಶನ್ ಫೈನಲ್ ಬಂದಾಯ್ತು. ತುಂಬಾ ಬಿಸಿಲು ಅಂದ್ರೆ ಬಿಸಿಲು, ಸಖತ್ತು ಬಿಸಿಲು. ನೈಟ್ ಎಲ್ಲ ಬೇರೆ ನಿದ್ದೆ ಮಾಡಿಲ್ವಾ, ಫುಲ್ಲು ಒಂಥರ ಟಯರ್ಡ್ ಆಗಿದೆ, ನಿದ್ದೆ ಹೇಳ್ತಾ ಇದೆ, ಕಣ್ಣು ಬೆಳಕೆ ಆಗ್ತಾ ಇಲ್ಲ, ಆ ಥರ ಆಗ್ತದೆ. ಆ್ಯಂಡ್ ನನ್ನ ರೋಟೀನ್ ಬಂದು ನೈಟಲ್ಲಿ ಬಂದು ತುಂಬ ದಿವಸದಿಂದ ಹಂಗೆ ಇರೋದು, ಪಾಪು ಹುಟ್ಟಾಗಿಂದಾನು. ಬಟ್ ಒಂದು ಅಟ್ಲೀಸ್ಟ್ ಒಂದು 2 hours ಅಥವಾ 3 hours ಆದ್ರೂ ಮಲಗ್ತಾ ಇದೆ. ಇವತ್ತು ಅದು ಮಲಗಿಲ್ವಲ್ಲ, ಫುಲ್ಲು ಒಂಥರ ಟಯರ್ಡ್ ಆಗಿಬಿಟ್ಟಿದೆ. ನೋಡೋಣ, ಬನ್ನಿ. ಎಲ್ಲ ಹಿಂದೆ ಬರ್ತಾ ಇದ್ದಾರೆ. ಪಾಪು ಅಲ್ಲಿದ್ದಾನೆ ನೋಡಿ. ಕೀರ್ತಿ ಪಾಪುನ ಎತ್ಕೊಂಡಿದ್ದಾನೆ. ಬೆಳಗ್ಗೆಯಿಂದ ಅವನೇ ಜಾಸ್ತಿ ಎತ್ಕೊಂಡಿರೋದು. ನಾನು ಒಂದು 2 ಸತಿನೋ 3 ಸತಿನೋ ಅಷ್ಟೇ ಎತ್ಕೊಂಡಿದ್ರು. ಬಿಕಾಸ್ ಆಫ್ ನನ್ನ ಡ್ರೆಸ್ಸಲ್ಲಿರೋ ಮಿರರು ಮತ್ತು ವರ್ಕ್ ಅವನಿಗೆ ಚುಚ್ಚುತ್ತು. ಅದು ಬಂದು ನಾಗರೋದು ಥರ ಮಾಡಿದ್ದಾರೆ ದೇವರು. ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ. ಮಗ ಮರಿಯಲ್ಲಿದ್ದಾನೆ, ಕೀರ್ತಿದ್ದಾನೆ. ಎಷ್ಟು ನೋಡಿ, ಶಿವನ ಮುಂದೆ ನಂದಿ ಇದೆ, ಕಾಣಿಸ್ತಾ ಇದೆಯಾ? ಈಗ ಕಾಣಿಸಿಲ್ಲ ಅಂದ್ರು ನನ್ನ ಹತ್ರ ಹೋದ್ಮೇಲೆ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ತುಂಬಾ ಬಿಸಿಲು. ಯಾರಾದ್ರೂ ಪ್ಲಾನ್ ಮಾಡಂಗಿದ್ರೆ ಫೆಬ್ ಒಳಗಡೆ ಪ್ಲಾನ್ ಮಾಡ್ಬಿಡ್ರಿ, ಅದಾದ್ಮೇಲೆ ಮಾಡಕ್ ಹೋಗ್ಬಿಡ್ರಿ. ಬೇಕಾದ್ರೆ ಮೇಲೆ ಬನ್ನಿ, ಯಾಕಂದ್ರೆ ತುಂಬಾ ಬಿಸಿಲು. ಈಗಲೇ ಎಷ್ಟು ಬಿಸಿಲು ಅಂದ್ರೆ ಇನ್ನು ಹೋಗ್ತಾ ಎಷ್ಟು ಬಿಸಿಲು ಆಗ್ಬೋದು, ಸಖತ್ ಬಿಸಿಲಾಗುತ್ತೆ. ಸೊ ಗೈಸ್, ಯಾರು ಪ್ಲಾನ್ ಮಾಡಂಗಿದ್ರೆ ಮೇಲೆ ಪ್ಲಾನ್ ಮಾಡಿ. ಮಕ್ಕಳಿಗೆಲ್ಲ ಮಾರ್ಚಿಂದಾನೆ ರಜಾ. ಸೊ ಏನು ಮಾಡಕ್ ಆಗಲ್ಲ. ಈವ್ನಿಂಗ್ ಬರ್ಬೋದು 4 ಗಂಟೆಗೆ. ಹೌದು, ಓಕೆ. ಫೈನಲ್ ಆಗಿ ಹತ್ರ ಬಂದಾಯ್ತು. ಎಲ್ಲರೂ ಎಲ್ಲ ಹಿಂದೆ ಬರ್ತಾ ಇದ್ದಾರೆ. ಬನ್ನಿ, ಶಿವನ ತೋರಿಸ್ತೀನಿ. ನೋಡಿ, ನಾನು ಹೇಳಿದ್ನಲ್ಲ ಶಿವನ ಮುಂದೆ ನಂದಿ ಅಂತ ಹೇಳಿ. ನಂದಿ ನೋಡಿ ಇಷ್ಟು ದೊಡ್ಡದಾಗಿದೆ. ಆ್ಯಂಡ್ ಶಿವನ ನೋಡಿ ಅಷ್ಟೇ, ಇನ್ನೇನಿಲ್ಲ. ಒಂದು ರೌಂಡ್ ಎಲ್ಲ ನೋಡಿಕೊಂಡು ಹೋಗೋದೇ. ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ತುಂಬ ಬಿಸಿಲಿದೆ. ತುಂಬ ಬಿಸಿಲಿದೆ ಗಾಯ್ಸ್. ಇದರೊಳಗಡೆ ಹೋದ್ರೆ ತಣ್ಣಗಿರುತ್ತೆ. ಆ್ಯಂಡ್ ಅಲ್ಲಿ ಇದೆಯಲ್ಲ, ಅದರೊಳಗಡೆ ಹೋದ್ರೆ ತಣ್ಣಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕಡೆನೂ ಫುಲ್ಲು ಬಿಸಿ ಇದೆ, ಕಾಲಿಡಕ್ಕಾಗ್ತಿಲ್ಲ. ಅನ್ನೋ ಥರ ಇದೆ. ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ. ಇವರು ಫೋಟೋ ಶೂಟ್ ಮಾಡಿಸ್ಕೊಂತವ್ರೆ. ಫೋಟೋಗ್ರಾಫರ್ ಬಂದು ಹುಮಾ ಎಷ್ಟು ಸುಡ್ತಿದೆ ಗೊತ್ತಾ ಕಾಲು. Many hours later. ಎಲ್ಲ ತಿಂದಿದ್ದೆಲ್ಲ ಆಯ್ತು. ಇವಾಗ ಯಾಕೆ ಮಾಡ್ತಾ ಇದ್ದೀನಿ ಅಂತ ಇದ್ದೀರಾ? ನಂಗೆ ಮರ್ತೋಗಿತ್ತು ವಿಡಿಯೋ ಮಾಡೋದು. ಇವಾಗ ನೆನಪಾಯ್ತು, ಅದಕ್ಕೆ ಮಾಡಿದೆ. ಓಕೆ ಗಾಯ್ಸ್, ನಾವು ಈಗ ತಾನೇ ಮನೆಗೆ ಬಂದ್ವಿ. 6 ಗಂಟೆ ಮನೆ ಬಂದ್ವಿ. ಟೈಮ್ ನೋಡ್ರೆ 6 ಕಾಲು.
ಫುಲ್ ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ದೆ, ಮತ್ತು ಫುಲ್ ನಿದ್ದೆ ಮಾಡಿಕೊಂಡೆ ಬಂದಿದ್ದಾಯಿತು ನಂದಂತೂ. ಪಾಪುನ ಅಕ್ಕಿ ಹತ್ರ ಕೊಟ್ಬಿಟ್ಟು ನಾನು ಫುಲ್ಲು ನಿದ್ದೆ ಮಾಡ್ಕೊಂಡು ಬಂದೆ. ಹತ್ತತ್ರ ಯಾವಾಗ ಗೊರಗುಂಟೆಪಾಳ್ಯ ಬಂದಾಗಲೇ ನಾನು ಎದ್ದಿದ್ದು, ಅಲ್ಲಿವರೆಗೂ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದೆ. ಅಲ್ಲಿ ಊಟ ಮಾಡಿಕೊಂಡು ಮಲಗಿದ್ದಷ್ಟೇನೆ. ಅಲ್ಲಿ ಗೊರಗುಂಟೆಪಾಳ್ಯದಲ್ಲೇ ನಾನು ಎದ್ದಿದ್ದು. ಬುಡ್ಡು ಮರಿ ಮನೆಗೆ ಬಂದಿದ್ದೆ, ಎದ್ಬಿಟ್ಟ. ನೋಡಿ ಗೈಸ್, ರೋಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ಇಷ್ಟೊತ್ತು ಅಳ್ತಾನೆ ಇದ್ದ. ರೋಸ್ ಕೊಟ್ಟ ಮೇಲೆ ನೋಡಿ ಎಲ್ಲ ಕಿತ್ತಾಕಿ ಏನು ಮಾಡ್ತಿದ್ದಾನೆ ಅಂತ. ಡೈ ಈಗ ನಗು 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 ಡೈ ಹಂಗೆ ನೋಡ್ತಾನೆ ಇರಬೇಕು. ಯಾವ ಟೈಮಲ್ಲಿ ಬಾಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಹೇಳೋಕ್ಕಾಗಲ್ಲ. ಓಕೆ, ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಂದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿದನ್ನೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.